ನಮಸ್ತೆ ಮೌನಿಕಾ ತಿಲಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತು ನಮ್ಮ ಆಫೀಸಲ್ಲಿ ಬಿರಿಯಾನಿ ಮಾಡ್ತಿದ್ದಾರೆ. ನಮ್ಮ ಹುಡುಗರ ಟೀಮ್ ಎಲ್ಲ ಸೇರಿಕೊಂಡು ಖುಷಿ, ಕಾಮಿಡಿ, ಪ್ರೀತಿ, ನಗು ಎಲ್ಲನೂ ಇರುತ್ತೆ. ನೋಡೋಣವಾ ಏಕೆಲ್ಲ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಅಂತ. ಬನ್ನಿ ನೋಡಿ ಸ್ವಾಮಿ, ನಾವು ಮಾಡೋದು ಹೀಗೆ. ಸಿಗಲ್ಲ, ನಮ್ಮ ಹಳ್ಳಿ ಕಡೆನೇ ಸಿಗೋದು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷದ ಮೊದಲನೇ ವಿಡಿಯೋ ಇದಾಗಿರುತ್ತೆ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಮಾತಾಡೋದು ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹಾಯ್ ಬಾಯ್ಸ್, ವೆಲ್ಕಮ್ ಯೂಟ್ಯೂಬ್ ಚಾನೆಲ್. ಇದು NR ಕಿಚನ್. ಇವರೇ ನಮ್ಮ ಅಕ್ಕ. ಮೆತ್ತೆ ಕೊಡಿರಂದ್ರೆ ಪಾಯ್ಸ್ಟ್ ಕೊಡಿತಾ ಇದ್ದಾರೆ. ಬಿರಿಯಾನಿ ಮಾಡ್ತಾರ ಏನು ಮಾಡ್ತಾರ ಅಂತ ಗೊತ್ತಿಲ್ಲ ಬಾಯ್ಸ್. ರಿಲೀವಲ್ಲಿ ಹೇಳ್ರಿ, ನೋಡ್ದಂಗೈತಲ್ಲ, ಓಕೆನಾ? ಇವರು ಕಟ್ ಮಾಡೋ ಸ್ಟೈಲ್ ನೋಡಿದ್ರೆ ಏನೋ ಚೈನೀಸ್ ಚಫ್ ಅಂತ ಅನಿಸುತ್ತೆ. ತಿನ್ನುವಾಗ ಗೊತ್ತಾಗುತ್ತೆ, ಓಕೆನಾ? ಇವರು ಅವ್ರ ಮಗ, ಇವ್ರು ಚಿಕ್ಕ ಚಫು. ಇವರು ಕ್ರಿಸ್ಮಸ್ಗೆ ಹಾಲಿಡೇ ಕೊಟ್ಟಿದ್ದಾರೆ. ಹೋಮ್ವರ್ಕ್ ಇದೆ, ಹೋಮ್ವರ್ಕ್ ಬರೀತಾ ಇಲ್ಲ. ಇಲ್ಲಿ ಬಂದು ಈರುಳ್ಳಿ ಬಿಡಿಸ್ತಾ ಇದ್ದಾನೆ. ಇವರು ನಮ್ಮ NR ಫೌಂಡೇಶನ್ಗೆ ಇವರು ಒಂದು ದೊಡ್ಡ ಅತಿಥಿ. ವರ್ಷ ಇಲ್ಲಿ ಇರ್ತಾರೆ. ನಮಸ್ತೆ. ಹಾಂ, ಓಕೆ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ ಬಾಯ್ಸ್. ನಮ್ಮ NR ಫೌಂಡೇಶನ್ ಅಡುಗೆ ಭಟ್ರು ಇವರೇ. ಹಾಯ್ ಅಂತ ಹೇಳ್ಬಿಡು. ಅವ್ರು ಸೋಮಶೇಖರ್ ಅಂತ ಅವರು. ಹೌದು, ಹಾಂ. ಫ್ರೆಶ್ ಆಗಿ ನಮ್ಮ ತೋಟದಲ್ಲಿ ಬೆಳೆದಿರುವ ಕೊತ್ತಂಬರಿ ಸೊಪ್ಪು, ಜನ್ಮಕ್ಕೆ ಹೋಗೋ ಶುಂಠಿ ತೊಳೆಯುವ ರೀತಿ ನೋಡಿದ್ರ ಎಷ್ಟೊಂದು ಕೊಲೆ ಬರ್ತಾ ಇದೆ. ಚೆನ್ನಾಗಿ ವಾಶ್ ಮಾಡಬೇಕು, ನಂತರ ಕಟ್ ಮಾಡಬೇಕು. ನೋಡಿದ್ರ ಎಷ್ಟು ಶುದ್ಧವಾದ ನೀರು, ಎಷ್ಟು ಗಲೀಜು ಇದೆ. ಒಂದಕ್ಕೂ 2 ಸತಿ ತೊಳೆದ್ರೂ ಏನು ಪ್ರಾಬ್ಲಮ್ ಇಲ್ಲ. ನಾಟಿ ಕೋಳಿ ಆನ್ ದ ವೇ. ನಾಟಿ ಕೋಳಿ ಬಾಯ್ಸ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಹಲೋ ಬಾಯ್ಸ್, ಇವರು ಹೊಟ್ಟೆ ಪಾಡಿಗೆ ಬಿರಿಯಾನಿ ಮಾಡ್ತಾ ಇದ್ದಾರೆ. ಲೈಕ್ ಮಾಡಿಬಿಡ್ರಿ. ಹಲೋ ಬಾಯ್ಸ್, ಇವ್ರು ಮಾತಾಡಲ್ಲ, ಬಿರಿಯಾನಿ ಮಾಡಿದ್ರೆ ತಿಂತಾರೆ. ಇವರು ಕೊತ್ತಂಬರಿ ಬಿಡ್ತಾ ಇದ್ದಾರೆ. ಹಾಂ, ಪುದೀನ. ಹಾಂ, ಇವಾಗ ಮಾತಾಡಿಬಿಟ್ಟಿದ್ದಾರೆ. 2 ಪೀಸ್ ಇವರಿಗೆ ಇಷ್ಟ. ಹೇಳಿದ್ದೀನಿ 2 ಪೀಸ್. ಪುದೀನ ನಮಗೆಲ್ಲ ಗೊತ್ತಾಗೋಯ್ತು. ಹಾಕು, ಅದು ಹಾಕು ಫಸ್ಟ್. ಒಂದ್ಸತಿ ಇನ್ನೊಂದ್ಸತಿ ತೊಳಿಬೇಕು. ಪ್ಯೂರ್ ಬುಲೆಟ್ ರೈಸ್ ಹಾಕ್ತಾಯಿದ್ದೀವಿ. ಬಕೆಟ್ಗೆ 2 ಬಕೆಟ್ ನೀರು. ರೈಸ್ அடுப்பு பற்ற வைக்கிற விதம் இப்படி தான். ಇವ್ರು ಸ್ವಲ್ಪ ಹಂಗೆ ಹಿಂಗೆ ಮಾಡಂದ್ರೆ ಹಂಗೆ ಮಾಡ್ತಾರೆ, ಹಂಗೆ ಮಾಡಂದ್ರೆ ಹಿಂಗೆ ಮಾಡ್ತಾರೆ. ಅಕ್ಕ ಬಂದರು ಕರೆಕ್ಟ್ ಮಾಡೋಕ್ಕೆ. ಸ್ವಲ್ಪ ಬಿಸಿ ಆಗ್ತೈತೆ ಅನಿಸ್ತಾ ಇದ್ದಾರೆ.
ಅನ್ಕೊಂತಕ ಹಾಂ ಅಂತಿದೆ ಅಂತೆ. ಸ್ವಲ್ಪ ಅಂಟೋವರೆಗೂ ಅಷ್ಟೇ, ಹಾಂ. ಆಮೇಲೆ ಚೆನ್ನಾಗಿ ಎಣ್ಣೆ, ಫಿಲ್ಟ್ರ್ ನೀರು, ಏನೇನು ಹಾಕಿರೋದು? ಲವಂಗ, ಏನೇನು ಹಾಕಿರೋದು? ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಹೂವು ಹಾಕಿದ್ದೀನಿ. ನೀರು ಅಕ್ಕಿ ಜೊತೆಗೆ ಮಾತ್ರ ಚೆನ್ನಾಗಿದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ಮೂತಾಗಿ ಬರೋದಕ್ಕೆ. ನೋಡ್ರಿ ಬೈಸ್ ಯಾವ ಥರ ರೀತಿ ಬಂದಿದೆ ಅಂತ. ವಾವ್, ಆವಾಗಲೇ ಹೇಳಿದ್ದೀನಲ್ಲ, ಒಂದು ಬಕೆಟ್ ಅಕ್ಕಿಗ 2 ಬಕೆಟ್ ನೀರು ಹಾಕ್ಕೋಬೇಕು. ಇದು 1 ಬಕೆಟ್ ನೀರಿದೆ, 1 ಬಕೆಟ್ 2 ಬಾಟಲ್ ನೀರು ಹಾಕಿರ್ತೀನಿ. ಪ್ಲೇಟ್ ಮುಚ್ಚಿಬಿಟ್ಟು ಅಕ್ಕಿ ನೀರು ಕುದಿಬೇಕು. ಅಲ್ಲ ಹಂಗೆ ಓಯ್ ವಾಟ ಕ್ಯಾಚ್. ಅರಿಶಿನ ಪುಡಿ ನಾವು ಮಾಡಿಟ್ಕೊಂಡಿರೋದು. ಇದು ಚಿಕನ್ ಮಸಾಲ, ಇದು ಮಟನ್ ಮಸಾಲ, ಇದು ಕೊತ್ತಂಬರಿ, ಪುದೀನ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಎಲೆ, ಬಿರಿಯಾನಿ ಮಸಾಲ ಮತ್ತು ಎಣ್ಣೆ. ಇಷ್ಟು ಬಿರಿಯಾನಿ ಐಟಮ್. ಇವತ್ತು ಮೈನ್ ಶೆಫ್ಗಳು ಇವತ್ತು ಮೈನ್ ಶೆಫ್ ಬಿರಿಯಾನಿ ಮಾಡ್ತಿದ್ದಾರೆ. ಅದು ಏನು ಗತಿ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಇದು ನೋಡುವ ಲಾಸ್ಟ್ ಗಂಟೆ ಏನಾಗುತ್ತೆ ಅಂತ ಇದುವರೆಗೂ ಗೊತ್ತಿಲ್ಲ. ಒಬ್ಬರು ಮಾಡಿರೋದು ತಿಂದಿದ್ದೀರಿ, ಇನ್ನೊಬ್ರು ಮಾಡಿರೋದು ತಿಂದಿಲ್ಲ, ನೋಡುವ. ಇವನು ಫ್ರಾಕ್ ಹಾಕೊಂಡಿದ್ದಾನೆ ನೋಡ್ರಿ ಬಾಯ್ಸ್, ನೋಡ್ರಿ ನೋಡ್ರಿ. ನಾಗವಲ್ಲಿ ಆಗಿರೋದು ನೋಡಿ. 90 ಕೇಳ್ತಾ ಇದ್ದಾನೆ, ಯಾರು ಈಸ್ಕೊಡ್ತಾ ಇಲ್ಲ ನಮ್ಮ ಕಂಪನಿಯಿಂದ. ಎಲ್ದಿ ಬಿಡ್ತಾನೆ ಅದನ್ನ. ಬೋಟಿ ತಗೊಂಡ ಬಿರಿಯಾನಿ ಮಾಡ್ತಾನ ಇಲ್ಲ ಬೋಟಿ ತಿಂತಾನ ಏನೋ ಗೊತ್ತಿಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ರೈಸ್ ಹಾಕ್ಕೊಂಡಿರೋದು ಬಿರಿಯಾನಿಗೆ ಅಂತ ಹೇಳು. ಅಗಿ ಬೆಂದಿದ್ಯಾ? ಈ ರೇಂಜಲ್ಲಿ ಬರಬೇಕಾ? 3% ಆ ಪ್ಲೇಟ್ ಮುಚ್ಚಿಬಿಡು, ಮುಚ್ಚಿಬಿಟ್ಟು ಎತ್ಕೊಡು. ಜಾಸ್ತಿ ಫುಲ್ ಆ ಪ್ಲೇಟ್ ಖಾಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಎಣ್ಣೆ ಎತ್ಕೊಂಡು ಫಸ್ಟ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯ್ಲಿ ಸ್ವಲ್ಪ. ಫಸ್ಟ್ ಮೆಣಸಿನಕಾಯಿ, ಇವರೆಲ್ಲ ನೀವು ನೋಡ್ತಾ ಇರೋರು ಕಿಚನ್ ಕಿಲಾಡಿಗಳು. ಬೆಳ್ಳುಳ್ಳಿ ಹಾಕ್ಕೋಬೇಕು. ಅದೇ ಮಸಾಲೆ ಯೂಸ್ ಮಾಡಬಾರ್ದು. ಓಕೆ, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ. ಚಿಕನ್ ಮಸಾಲೆ 2 ನಾವೇ ಮಾಡ್ಕೊಂಡಿರೋದು. ನೀವೇ ಓನ್ ಮೇಡ. ಮಟನ್ ಮಸಾಲೆ ಹಾಕಿದ್ರು ಚೆನ್ನಾಗಿರುತ್ತೆ. ದಮ್ ಕಟ್ತೀವಲ್ಲ ಅವಾಗ ಸ್ವಲ್ಪ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ವಲ್ಪ ಹಾಕ್ಬೇಕು. 2 ಒಟ್ಟಿಗೆ ಹಾಕ್ತಾ ಇದ್ದೀರಾ? ಫುಲ್ಲು ಇದಾಗಬಾರ್ದು. ಚಿಕನ್ ಮಾಡ್ಕೊಬಿಡೋಣ, ಯಾಕಂದರೆ ಜಾಸ್ತಿ ಇದಾಗೋದ್ರೆ ಬಿರಿಯಾನಿ ಚೆನ್ನಾಗಿ ಟೇಸ್ಟ್ ಬರಲ್ಲ. ಒಳ್ಳೆ ದಪ್ಪ ಪೀಸ್ನೇ ಹಾಕ್ತಾ ಇದ್ದಾರೆ ಅಷ್ಟೇ. ಈ ಮಸಾಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೋಬೇಕು. ಆಲ್ರೆಡಿ ಅನ್ನದಲ್ಲಿ ಹಾಕ್ಕೊಂಡಿದ್ದೀವಿ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗುತ್ತದೆ. ವಾದ ಮಾಡಿ ದೂರ ಆಗುವುದಕ್ಕಿಂತ ಮೌನವಾಗಿದ್ದು ದೂರ ಇರುವುದೇ ಒಳ್ಳೆಯದು. ಮನೆ ಬರಹ ಕೆಟ್ಟಿರುವಾಗ ಯಾರಿಗೆ ಏನೆಂದು ಏನು ಪ್ರಯೋಜನ? ಬಂದಿದ್ದೆಲ್ಲವನ್ನೂ ಕೂಡ ಅನುಭವಿಸುವುದು ಒಂದೇ ದಾರಿ. ತುಂಬಿದ ಜೇಬು 100 ಆಟ ಆಡಿಸುತ್ತದೆ.
ಖಾಲಿ ಜೇಬು 1000 ಪಾಠ ಕಲಿಯುತ್ತದೆ. ಇದು ಜೀವನದ ಅರ್ಥ ಹಾಗೂ ಸಾರಾಂಶ. ಅಲ್ಮೆಯ ಸ್ನೇಹಿತನೇ, ನೀ ಎಲ್ಲರಿಗೂ ದಾರಿದೀಪವಾದೆ. ನೊಂದ ಮನಸ್ಸುಗಳಿಗೆ ಔಷಧಿಯಾದೆ. ಜೊತೆಗಾರನಾಗಿ, ಅಣ್ಣನಾಗಿ, ಸ್ನೇಹಿತನಾಗಿ, ಪ್ರೀತಿ ಪಾತ್ರನಾಗಿ, ಎಲ್ಲರ ಮನಸ್ಸಿನ ಮೌನಕ್ಕೆ ಉತ್ತರವಾದೆ. ಇದೆಲ್ಲವೂ ನಿನ್ನೊಬ್ಬನಿಂದ ಸಾಧ್ಯ. ನಿನಗೆ, ನಿಮ್ಮ ರಿಹಾಬಿಟೇಷನ್ ಸಂಸ್ಥೆಗೆ ನನ್ನ ಹಾಗೂ ನನ್ನ ಗೆಳೆಯರ ಬಳಗದಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀ ಕಂಡಂಥ ಕನಸೆಲ್ಲ ನನಸಾಗಲಿ. ನೀ ಇನ್ನೂ ಹೆಚ್ಚಾಗಿ ಎಲ್ಲರ ಮನಸ್ಸುಗಳಿಗೆ ಹತ್ತಿರವಾಗಿರ್ಬೇಕನ್ನೋದೇ ನನ್ನ ಆಶಯ. ನೋಡ್ರಿ ಬಾಯ್ಸ್, ಬೆಂದೈತೆ ಆಲ್ರೆಡಿ. ಹೂವು ಥರ ಬಂದಿದೆ. ಹೂವು ರೈಸ್ ಹಾಕಿದ್ರೆ ಸರಿ ಹೋಗುತ್ತೆ. ಹಾಂ ಹಾಕ್ರಿ. ಅಕ್ಕಿ ಹಾಕ್ತಾ ಇದ್ದಾರೆ ಬಾಯ್ಸ್. ಮಠ ಪಂಡ್ರ ಡೈ ಮಾಡಿದ ಬಿರಿಯಾನಿ. ಇದು ನಮ್ಮ ಹಸುದು ತುಪ್ಪ. ನಿಮ್ಮ ಅಪ್ಪ ಕೊಡ್ತಾನೆ. ಫಿನಿಶಿಂಗ್ ಗೊತ್ತಾ ಬರ್ನಿ ಹಂಗನಿಗೆ. ಇದು ನಮ್ಮ ಮನೆ ಬಿರಿಯಾನಿ. ಬೆಂದೈತಲ್ಲ. ಬಿರಿಯಾನಿ ಮಾಡೋಕ್ಕೆ ಹೆಲ್ಪ್ ಮಾಡಿದವರು ಇವ್ರ ಅನಿಸಿಕೆ ಸ್ವಲ್ಪ ಕೇಳಿ. ಹೇಳಪ್ಪ, ಹೇಗಿದೆ ಬಿರಿಯಾನಿ? ಬಿರಿಯಾನಿ ಸೂಪರ್ ಆಗಿದೆ. ಮಾಂಸ ಹೂವು ಥರ ಬರ್ತಾ ಇದೆ. ಸೂಪರ್ ಆಗಿದೆ ಬಿರಿಯಾನಿ. ಅವನೇನು ಹೇಳಲ್ಲ, ಇಡ್ಲಿ ಬಿಡಿ, ಅವ್ನು ತಿನ್ನೋದೊಂದೇ ಬ್ಯಾಲೆನ್ಸ್. ಅದಕ್ಕೆ ಓಡ್ ಬಂದಿದ್ದಾನೆ, ಈಚೆ ತಿಂದರೆ ಸ್ವಲ್ಪ ಜಾಸ್ತಿ ಆಗ್ತಾರೆ ಅಂತ ಅಲ್ವೇನೋ? ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬಿರಿಯಾನಿ ನೋಡ್ದಾ? ತಿಂದಲ್ಲ ಇವಾಗ ತಾನೇ. ಚೆನ್ನಾಗಿಲ್ವಾ? ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಾಡಿದ ಬಿರಿಯಾನಿ.